ಬಿಟ್ಟುಕೊಡ್ತಾ ಇದೆ ಟೀಮ್ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಆಘಾತ ಆರಂಭಿಕ ಹಂತ ಪ್ರಥಮ ಹೋದರಿ ಕಳೆದುಕೊಂಡಿದೆ. ನೂತನ ದಂಡುಗಾರ್ತಿಯ ಸ್ಥಾನದಲ್ಲಿ ರೂಪಾಲಿ. ವಿರೂಪ ಶೈಲಿಯಲ್ಲಿ ದಂಡನ್ನ ಬೀಸಬಹುದೇ ರೂಪಾಲಿ? ಎಲ್ಲವೂ ಸವಾಲಾಗಿದೆ ಮೈದಾನದುದ್ದಕ್ಕೂ. ಮಾನವಿತ ತನ್ನ ಎಸ್ತಗಾರಿಕೆಯನ್ನ ಬಹಳ ಲಯಬದ್ಧವಾಗಿ ಎಸೀತಾ ಇದ್ದಾಳೆ ನೋಡಿ. ಓವರಿನ ತೃತೀಯ ಎಸೆತ. ಗುರಿಯಂತೂ ಉತ್ತಮವಾಗಿತ್ತು, ಆದರೆ ಒಂದು ರನ್ನು ಜೋಡಣೆಗೊಳ್ಳುತ್ತಾ ಇದೆ. ಈ 1 ರನ್ನಿನೊಂದಿಗೆ ಖಾತೆಯಲ್ಲಿ 1 ರನ್ನುಗಳು. 3 ಎಸೆತ ಮುಕ್ತಾಯ. ರಿಷಾ ಗೌಡ ಸ್ಟ್ರೈಕ್ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾಳೆ ನೋಡಿ. ಮಾನವಿತಾ ತನ್ನ ಓವರಿನ ಚತುರ್ಥ ಎಸೆತ. ಲಯಬದ್ಧವಾದ ಎಸೆತ. ದಂಡು ಮತ್ತು ಚೆಂಡಿನ ನಡುವೆ ನೋಡಿ ಯಾವುದೇ ಒಂದು ಮಾತುಕತೆ ಇಲ್ಲ. ಡಾಟ್ ಅಂಡ್ ಡೆಲಿವರಿ. ಎಸೆತವಂತೂ 4 ಮುಕ್ತಾಯ. ಜವಾಬ್ದಾರಿಯುತ ಎಸೆತವನ್ನ ಎಸ್ತಾ ಇದ್ದಾಳೆ ಇಲ್ಲಿ ನೋಡಿ ಮಾನವಿತಾ ಕಾಮತ. ಓವರಿನ ಪಂಚಮ ಎಸೆತ. ಎದುರಿಸಿ ಆಡಬಲ್ಲ ಆಟಗಾರ್ತಿ ರೀಶಾ. ಆಹಾ, ಜವಾಬ್ದಾರಿ ಬಂದಿದೆ. ಬೌಂಡರಿ. 4 ರನ್ನಿನ ಜೋಡಣೆಯಾಗಿದೆ. ಆರಂಭಿಕ ಸಮಯದಲ್ಲಿ ಎಡವಟ್ಟಾಗಿದ್ರು, ನಂತರ ಆ ಸಮಯ ಎಲ್ಲವನ್ನ ಅರಿತು ದಂಡನ್ನ ಬೀಸಲು ಪ್ರಾರಂಭಿಸ್ತಾ ಇದ್ದಾಳೆ ಇಲ್ಲಿ ರಿಷಾ ಗೌಡ. ಅಂತಿಮ ಎಸೆತ ಚಾಲ್ತಿಯಲ್ಲಿ. ಈ ಬಾರಿ 1 ಬೌನ್ಸ್ ಮೂಲಕ ಕ್ಷೇತ್ರ ಪಾಲನೆಯ ಕೈಯಲ್ಲಿ ಚೆಂಡು. 1 ರನ್ನಿನ ಜೋಡಣೆ. ಈ 1 ರನ್ನಿನಿಗೆ ಓವರ್ ಕ್ರಮ ಸಂಖ್ಯೆ 1 ಮುಕ್ತಾಯಗೊಳ್ತಾ ಇದೆ. ಖಾತೆ 6ರಲ್ಲಿದೆ. ಬಿಟ್ಟು ಕೊಟ್ಟದ್ದು ಒಂದೇ ಒಂದು ಉದರಿ. ಇನ್ನುಳಿದ 24 ಎಸೆತಗಳ ಮುಂದೆ 28 ರನ್ನಿನ ಅವಶ್ಯಕತೆ ಈ ಪಂದ್ಯವನ್ನ ಗೆಲ್ಲಲು. ಯಾವ ರೀತಿಯಲ್ಲಿ ಪಂದ್ಯ ಸಾಗಬಹುದು? ದ್ವಿತೀಯ ಓವರ್ ಯಾರ ಪಾಲಾಗಿರಬಹುದು? ತಂಡದ ಉಪ ಕಪ್ತಾನಲಾಗಿದ್ದಾಳೆ ಕಾವ್ಯ ಶಾ. ಸೊಗಸಾದ ಶೈಲಿಯಲ್ಲಿತ್ತು, ಆದರೆ ಅಡ್ಡ ಚೆಂಡು ಎಂಬ ನಿಶಾನೆ ಕಂಡು ಬರ್ತಾ ಇದೆ. 23ರ ಮುಂದೆ 26ರ ಸವಾಲು. ಖಾತೆ 8ರಲ್ಲಿ ಉಪ ಕಪ್ತಾನಲು ಕಾವ್ಯ ಶಾ ತನ್ನ ಉಪ ಕಪ್ತಾನನ ಸ್ಥಾನದಲ್ಲಿ ನಿಂತುಕೊಂಡು ಯಾವ ರೀತಿಯಲ್ಲಿ ತಂಡವನ್ನು ನಿಭಾಯಿಸ್ತಾ ಇದ್ದಾಳೆ ಎಂಬುದಾಗಿದೆ ಸವಾಲು. ದಂಡುಗಾರ್ತಿಯನ್ನು ಆಟ ಆಡಿಸುವಲ್ಲಿ ಸಫಲ ನೋಡಿ. ಅಡ್ಡ ಚೆಂಡು. ಕ್ರಮವಲ್ಲದ ಎಸೆತ ಎಂಬ ಸೂಚನೆ ಬರುತ್ತಾ ಇದೆ. ಏನೇ ಇರಲಿ, ದ್ವಿತೀಯ ಓವರಿನ ಚತುರ್ಥ ಎಸೆತ ಚಾಲ್ತಿಯಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ರಿಷಾ ಗೌಡ ಎದುರಿಸಿದ್ದು 4 ಎಸೆತ, ಗಳಿಸಿದ್ದು 5 ರನ್ನು. ಕಾವ್ಯ ಶಾ 4 ಎಸೆತಗಳನ್ನು 3 ಎಸೆತಗಳನ್ನು ಈಗಾಗಲೇ ಮುಕ್ತಾಯಗೊಳಿಸಿದ್ದಾಳೆ. ಇನ್ನೂ ಕೂಡ 3 ಎಸೆತವಿದೆ ದ್ವಿತೀಯ ಓವರ್ ಮುಕ್ತಾಯಗೊಳ್ಳಲು. ಖಾತೆ 10ರಲ್ಲಿದೆ. 21 ಎಸೆತಗಳ ಮುಂದೆ 24 ರನ್ನಿನ ಅವಶ್ಯಕತೆ. 2 ತಂಡಗಳು ಬಲಿಷ್ಠವಾದ ತಂಡಗಳು. ಚಿತ್ರರಂಗದ ನಟಿಮಣಿಯರು ವಿದೇಶದ ಮಣ್ಣಿನಲ್ಲಿ ಬಂದು ಕ್ರೀಡಾ ಮೈದಾನದಲ್ಲಿ ಕ್ರೀಡೋತ್ಸವದ ಸಂಭ್ರಮ. ಖಂಡಿತವಾಗಿಯೂ ತನ್ನ ವೃತ್ತಿ ಜೀವನದ ಮಧ್ಯೆ ಆಟೋಟ, ಕ್ರೀಡೋತ್ಸವಗಳು, ಸಾಮಾಜಿಕ ಇನ್ನಿತರ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಉಳಿಸಿಕೊಂಡಂತ ಒಂದಿಷ್ಟು ಸಂಸ್ಥೆಗಳು
ಆಯೋಜಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದ ಮುಂದೆ ನೋಡಿ, ಖಂಡಿತವಾಗಿಯೂ 3 ಎಸೆತ ಮುಕ್ತಾಯಗೊಂಡಿದೆ. ಚತುರ್ಥ ಎಸೆತ 2 ಬೌನ್ಸ್ ಮೂಲಕ ವೈಟ್ ಕಾಲ್. ಎದುರಿಸಿ ಆಡಬಲ್ಲ ಆಟಗಾರ್ತಿ ರಿಷಾ. ಮತ್ತೊಂದು ಉದರಿ ಆಘಾತ. 2 ಉದರಿಗಳು ಕಳೆದುಕೊಂಡಿದೆ ತಂಡ. ಟೀಮ್ ಪಾರ್ವತಮ್ಮ. ಆಡಬಲ್ಲ ಆಟಗಾರ್ತಿ ರಿಷಾ. ಮತ್ತೊಂದು ಉದರಿ ಆಘಾತ. ಸೋಲು ಬಂದರೆ ಎಲ್ಲವೂ ಮುಗಿದು ಹೋಗುವುದಿಲ್ಲ. ಸೋಲು ಬಂದರೆ ಎಲ್ಲವೂ ಮುಗಿದು ಹೋಗುವುದಿಲ್ಲ. ಪ್ರತಿ ಸೋಲು ಸಾಧನೆಯ ಪ್ರತಿ ಸಾಲು. ಪ್ರತಿ ಸೋಲು ಸಾಧನೆಯ ಪ್ರತಿ ಸಾಲು. ಅಂತಿಮ ಎಸೆತ ಚಾಲ್ತಿಯಲ್ಲಿ ಕಾವ್ಯ ಶಾ ತನ್ನ ಜವಾಬ್ದಾರಿ ಮುಂದಿಡಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ನೂತನ ದಂಡುಗಾರ್ತಿ ಮಂಗಲ. ಅಡ್ಡ ಚೆಂಡು ಎಂಬ ನಿಶಾನೆ. ಓವರ್ ಕ್ರಮ ಸಂಖ್ಯೆ 2 ಮುಕ್ತಾಯ. ಖಾತೆ 14ರಲ್ಲಿದೆ. ಇನ್ನುಳಿದ 3 ಓವರುಗಳಲ್ಲಿ 20 ರನ್ನಿನ ಅವಶ್ಯಕತೆ. 18 ಎಸೆತಗಳ ಮುಂದೆ 20 रन आवश्यकता है. 18 गेंद पर 20 रन की आवश्यकता मैच जीतने के लिए. टीम पार्वतम्मा दौरों के लिए देखिए सैंडलवुड वुमेन्स सेलिब्रिटी लीग 2025 इस खेल की चैंपियन किसकी बारी है? सभी सवाल है अल-हाल मैदान की सामने. दीपिका भट्ट इस्तगारिका पीठदल्ले ನೇರವಾಗಿ ದಂಡಿಸಿದ್ರು. ಇಸ್ತಗಾರಿಕಾ ಪೀಠದಲ್ಲಿ ಸ್ಥಿತಿಗತಿಯಲ್ಲಿ ಬದಲಾವಣೆಗಳು ನೋಡಿ. 17 ಎಸೆತಗಳ ಮುಂದೆ 16 ರನ್ನಿನ ಅವಶ್ಯಕತೆ. ಎಂಟ್ರನ್ಸಿನಲ್ಲಿ ಮಾತಾಡಿದ ಮಾತುಗಳು ಇಲ್ಲಿ ಇಲ್ಲ. ಡಕೌಟ್ ಏರಿಯಾದಲ್ಲಿ ಮಾತಾಡಿದ ಮಾತುಗಳು ಅಲ್ಲ. ಎಲ್ಲ ತಳಮಳ. ಯಾವ ತಂಡಕ್ಕೆ ವಿಜಯ, ಯಾವ ತಂಡಕ್ಕೆ ಸೋಲು. ಆಹಾ, ಜವಾಬ್ದಾರಿ ಎಸೆತ, ಕ್ಲೀನ್ ಬಾಲ್ಡ್. ಮತ್ತೊಂದು ಉದರಿ ಆಘಾತ. ರೀತಿಯ ಓದಾರಿಯ ಪತನ. ಟೀಮ್ ಪಾರ್ವತಮ್ಮ. ಯಾವ ತಂಡಕ್ಕೆ ವಿಜಯ, ಯಾವ ತಂಡಕ್ಕೆ ಸೋಲು. ಜವಾಬ್ದಾರಿ ಎಸೆತ, ಕ್ಲೀನ್ ಬಾಲ್ಡ್. ಮತ್ತೊಂದು ಉದರಿ ಆಘಾತ. ನೂತನ ದಂಡುಗಾರಿಕಾ ಪೀಠಕ್ಕೆ ರೀಮಾ ಫೆರ್ನಾಂಡಿಸ್. ನಾ ಹೇಳಿದ್ದ ವಿದೇಶ ಮಣ್ಣಿನಲ್ಲಿ ಇವಳಿಗೊಂದು ಬಹಳಷ್ಟು ಪ್ರಶಸ್ತಿಯನ್ನ ಬಾಚಿಕೊಂಡ ಹೆಸರಿದೆ. ಅದೆಷ್ಟೋ ಆಲ್ರೌಂಡರ್ ಪಟ್ಟ, ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್, ಇನ್ನಷ್ಟು ಮತ್ತಷ್ಟು ಬಹಳಷ್ಟು ಪ್ರಶಸ್ತಿಯನ್ನ ವಿದೇಶದ ಮಣ್ಣಿನಲ್ಲಿ ಬಾಚಿಕೊಂಡ ಆಟಗಾರ್ತಿಯ ಹೆಸರುಗಳ ಪಟ್ಟಿಯಲ್ಲಿ ರೀಮಾ ಡಿಸೋಜಾ ಇದ್ದಾಳೆ. 15 ಎಸೆತವಿದೆ, 16 ರನ್ನಿನ ಅವಶ್ಯಕತೆ. ದೀಪಿಕಾ ಭಟ್ಟ ಎಸ್ತಗಾರಿಕಾ ಪೀಠದಲ್ಲಿ ಎತ್ತಿ ಬಾರಿಸುವ ಪ್ರಯತ್ನ, ಆದರೆ ಅಷ್ಟೇ ಉತ್ತಮವಾದ ಕ್ಷೇತ್ರ ಪಾಲನೆ. ಒಂದೇ ಒಂದು ರನ್ನಿಗೆ ಅವಕಾಶ. ಈ ಒಂದು ರನ್ನಿಗೆ ಖಾತೆಯಲ್ಲಿ ಬದಲಾವಣೆ 19. ದೀಪಿಕಾ ಭಟ್ಟ 4 ಎಸೆತ ಮುಕ್ತಾಯ. ಪಂಚಮ ಎಸೆತ ಚಾಲ್ತಿಯಲ್ಲಿದೆ. ದಂಡುಗಾರಿಕಾ ಪೀಠಕ್ಕೆ ಮಂಗಳ. ದೀಪಿಕಾ ಟು ಮಂಗಲ. ಓಹೋ, ಜವಾಬ್ದಾರಿ. ಯಾವುದೇ ಒಂದು ರನ್ನಿಗೆ ಇಲ್ಲಿ ಅವಕಾಶವನ್ನ ನೀಡ್ತಾ ಇಲ್ಲ ದೀಪಿಕಾ ಭಟ್. ನೋಡಿ,
13 ಮುಂದೆ 15 ರನ್ನಿನ ಅವಶ್ಯಕತೆ ಇದೆ. 13 गेंद पर 15 रन की आवश्यकता. 13 15 13 ವಾ ಬೈ ವಾ. ಪಂದ್ಯಾಕೂಟದ ಸ್ಥಿತಿಗತಿಯಲ್ಲಿ ಬದಲಾವಣೆಗಳು. ಪ್ರತಿಯೊಂದು ಎಸೆತಗಳು ಪ್ರಾಮುಖ್ಯವಾಗ್ತಾ ಇದೆ. ಎಸೆತಗಳನ್ನು ಗಮನಿಸಿ ದಂಡನ್ನ ಬೀಸಬೇಕಾಗಿದೆ. ರೀಮಾ ಫೆರ್ನಾಂಡಿಸ್ ವಿದೇಶದ ಮಣ್ಣಿನ ತಾರೆ. ಇವತ್ತು ಈ ಮೈದಾನದಲ್ಲಿ ಈ ಪಂದ್ಯದ ಚಿತ್ರಣವನ್ನು ಯಾವ ರೀತಿಯಲ್ಲಿ ಬದಲಿಸಬಲ್ಲಲು ಎಂಬುದಾಗಿದೆ ಪ್ರೇಕ್ಷಕರ ಆ ಪ್ರಶ್ನೆ. ಇವತ್ತಿನ ಈ ಪಂದ್ಯದ ಪ್ರತಿಯೊಂದು ಚಿತ್ರಣಗಳನ್ನು ನೇರ ಲೈವ್ ಟೆಲಿಕಾಸ್ಟ್ ಮೂಲಕ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ನೋಡಿ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ. ಖಂಡಿತವಾಗಿ ಈ ಸಂದರ್ಭದಲ್ಲಿ ನಾವು ಗೌರವಿಸಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ಎಸ್ತಗಾರಿಕೆಗಳನ್ನು, ದಂಡುಗಾರಿಕೆ, ಅದೇ ರೀತಿಯಲ್ಲಿ ಬಹಳ ವಿಚಿತ್ರವಾದ ಚಿತ್ರಣಗಳನ್ನು ಕೂಡ ಗಮನಿಸುವ ರೀತಿಯಲ್ಲಿ ಶ್ರೇಷ್ಠ ಮಟ್ಟದಲ್ಲಿ ಆ ಒಂದು ಚಿತ್ರಣವನ್ನು ಪ್ರಸಾರವಾಗಿ ನೇರ ಪ್ರಸಾರದ ಮೂಲಕ ಸಹಕರಿಸ್ತಾ ಇದ್ದಾರೆ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ. ಖಂಡಿತವಾಗಿಯೂ ನಾವು ಗೌರವಿಸಿಕೊಳ್ತಾ ಇದ್ದೇವೆ. ಪಂದ್ಯದ ಸ್ಥಿತಿಗತಿಯತ್ತ ಬರಬೇಕಾಗಿದೆ. 12 ಎಸೆತವಿದೆ. 2 ಓವರ್ ಇದೆ. ಎಸ್ತಗಾರಿಕಾ ಪೀಠಕ್ಕೆ ವಂದನಾ ಶೆಟ್ಟಿಯ ಆಗಮನ. ಯಾವ ರೀತಿಯಲ್ಲಿ ತನ್ನ ಜಾದುವನ್ನ ಇಲ್ಲಿ ಪ್ರದರ್ಶಿಸಬಹುದು ವಂದನಾ. ಎದುರಾಳಿ ದಂಡುಗಾರ್ತಿ ರೀಮಾ ಫೆರ್ನಾಂಡಿಸ್. 12 ಮುಂದೆ 15. ಶ್ರೇಷ್ಠ ಮಟ್ಟದ ಎಸೆತ ವಂದನಾ ಶೆಟ್ಟಿ. ಯಾವುದೇ ಒಂದು ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಹೈ ವೋಲ್ಟೇಜಿನತ್ತ ಸಾಗಬಹುದೇ. ಕುತೂಹಲವಾಗಿದೆ. ಪ್ರತಿ ಓರ್ವನು ನೋಡಬೇಕಾದ ಪಂದ್ಯ. ಮಧ್ಯೆ ಬೌಂಡರಿ ತಮ್ಮ ಮೆಲ್ಲನೆ ಪರಿಸ್ಥಿತಿಯನ್ನ ಬದಲಿಸಿಕೊಳ್ತಾ ಇದೆ. 23ರಲ್ಲಿದೆ ರೀಮಾ ಫೆರ್ನಾಂಡಿಸ್ ಸ್ಟ್ರೈಕ್ ವಿಭಾಗದಲ್ಲಿ. ಈ ಬಾರಿ ಎತ್ತಿ ಬಾರಿಸೋ ಪ್ರಯತ್ನ. कमाल की गेंद वंदना शेट्टी की तरफ से देखिए. 9 गेंद पर 11 रन की आवश्यकता मैच जीतने के लिए. क्या रीमा फर्नांडीज क्या कर पाएंगी? इस बार उठा के मार लिया. मिलेंगे बाउंड्री. भारत महाराज कमाल की काटा पर बाउंड्री देखिए. अब इस स्कोर को 27. 8 गेंद पर 7 रन की आवश्यकता. 8 ಮುಂದೆ 7 ರನ್ನಿನ ಅವಶ್ಯಕತೆ. 8 ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ ಇದೆ. ಜವಾಬ್ದಾರಿ ಇದಾಗಿದೆ ನೋಡಿ. ರೀಮಾ ಫೆರ್ನಾಂಡಿಸ್ ಅನ್ನ ಎಲ್ಲ ರೀತಿಯಲ್ಲಿ ಕಟ್ಟಿ ಹಾಕಲು ಸಫಲತೆ ವಂದನಾ ಶೆಟ್ಟಿ. ಅಂತಿಮ 1 ಎಸೆತವಿದೆ. ಚತುರ್ಥ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ 7 ಮುಂದೆ 7 ರನ್ನಿನ ಅವಶ್ಯಕತೆ. 7 ಮುಂದೆ 7 ರನ್ನಿನ ಅವಶ್ಯಕತೆ. ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಕೈಯಲ್ಲಿತ್ತು, ಕೈ ಚೆಲ್ತಾ ಇದೆ. ಬೌಂಡರಿ ಮೂಲಕ 4 ರನ್ನಿನ ಜೋಡಣೆ. 7 ಮುಂದೆ 7 ರನ್ನಿನ ಅವಶ್ಯಕತೆ. ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಕೈಯಲ್ಲಿತ್ತು. 6 ಎಸೆತಗಳ ಮುಂದೆ 3 ರನ್ನಿನ ಅವಶ್ಯಕತೆ. 6 ಮುಂದೆ 3 ಸವಾಲು. ಎಸ್ತಗಾರಿಕಾ ಪೀಠದಲ್ಲಿ ನೋಡಿ ದೀಪಿಕಾ ಭಟ್ ಯಾವ ರೀತಿಯಲ್ಲಿ ನಿಭಾಯಿಸುವಳೆ. 6 ಎಸೆತವಿದೆ. 3 ರನ್ನಿನ ಅವಶ್ಯಕತೆ ಇದೆ. ಖಾತೆಯಂತೂ 31ರಲ್ಲಿದೆ. ಟೀಮ್ ಪಾರ್ವತಮ್ಮ ತಂಡಕ್ಕೆ 3 ರನ್ನಿನ ಅವಶ್ಯಕತೆ. ಟೀಮ್ ಜಯಂತಿ ತಂಡದ ಆಟಗಾರ್ತಿ ಎಸ್ತಗಾರಿಕಾ ಪೀಠದಲ್ಲಿ ದೀಪಿಕಾ ಭಟ್ ಯಾವ ರೀತಿಯಲ್ಲಿ ಈ ದಂಡುಗಾರ್ತಿಯನ್ನ ಕಟ್ಟಿ ಹಾಕುವಳೆ ಎಂಬುದಾಗಿದೆ ಇಲ್ಲಿ ಸವಾಲು. 6 ಮುಂದೆ 3.
ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಆಹಾ, ಪಂಚಮ ಓವರಿನ ಪ್ರಥಮ ಎಸೆತ. ಎಡಗೈ ಎಸ್ತಗಾರ್ತಿ ನಿಶಾನೆ ಉತ್ತಮವಿತ್ತು, ಆದರೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 1 ರನ್ ಅಂತೂ ಸುಲಭದ ತುತ್ತಾಗಿ ಪರಿಣಮಿಸ್ತಾ ಇದೆ. ದ ಡೇಂಜರಸ್ ಆಟಗಾರ್ತಿ ರೀಮಾ ಫೆರ್ನಾಂಡಿಸ್ ಸ್ಟ್ರೈಕ್ ವಿಭಾಗದಲ್ಲಿ 2 ರನ್ನಿನ ಅವಶ್ಯಕತೆ. 5ರ ಮುಂದೆ 2 ರನ್ನಿನ ಅವಶ್ಯಕತೆ. ಹೊಡೆದು ಅವಕಾಶ ಕೈ ಚೆಲ್ತಾ ಇದೆ. ರನ್ಔಟ್. ಎಲ್ಲೋ ಒಂದು ಕಡೆ ಕ್ಯಾಚ್ ಆಗುವ ಸಂದರ್ಭವಿತ್ತು, ಆದರೆ ಕ್ಷೇತ್ರಪಾಲಕಿ ಕೈ ಚೆಲ್ಲಿದ್ಲು. ಆ ತಕ್ಷಣವೇ ರನ್ಔಟ್ ಮೂಲಕ ಉದರಿಯನ್ನು ಕಳೆದುಕೊಳ್ತಾ ಇದೆ. ಮ್ಯಾಚ್ ಅಂತೂ ಸಮಬಲ, ಟೈ ಸಮಬಲವಾಗಿದೆ ನೋಡಿ. 2 ತಂಡಗಳು 1 ರನ್ನಿನ ಅವಶ್ಯಕತೆ. ಕೈ ಕಟ್ಟಿದ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡಬಹುದೇ? ಕ್ಷೇತ್ರ ಪಾಲನೆಯಲ್ಲಿ ಸೌಂದರ್ಯ ಎಲ್ಲೋ ಒಂದು ಕಡೆ ತಪ್ಪನ್ನ ಮಾಡಿದ್ಲು. ಬಂದ ಚೆಂಡನ್ನ ಕ್ಯಾಚ್ ಆಗಿ ಪಡೆಯುವುದೇ ಆದರೆ ಖಂಡಿತವಾಗಿಯೂ ಆ 2 ರನ್ನಲ್ಲೇ ಸ್ಥಗಿತಗೊಳ್ತಾ ಇತ್ತು. ಚಿತ್ರಣ ಬದಲಿದೆ. ಎಸ್ತಗಾರಿಕಾ ಪೀಠದಲ್ಲಿ ದೀಪಿಕಾ ಭಟ್ ತನ್ನ ಜವಾಬ್ದಾರಿಯನ್ನು ಮುಂದಿಡಲೇಬೇಕಾಗಿದೆ. ಕಾರಣ ರೀಮಾ ಫೆರ್ನಾಂಡಿಸ್ ಸ್ಟ್ರೈಕ್ ವಿಭಾಗದಲ್ಲಿ 4ರ ಮುಂದೆ 1 ರನ್ನಿನ ಅವಶ್ಯಕತೆ. ಎಲ್ಲರ ಕಣ್ಣು ಮೈದಾನದತ್ತ. ಎಲ್ಲ ಒಂದು ಕಡೆ ತಪ್ಪು. ಈ ತಪ್ಪನ್ನ ತಿದ್ದಲೇಬೇಕಾಗಿದೆ. ಈ ಪಂದ್ಯವನ್ನ ಪಾರ್ವತಮ್ಮ ತಂಡವು ವಿಜಯಗೊಳ್ತಾ ಇದೆ. 2 ತಂಡಗಳಿಗೂ ಅಭಿನಂದನೆಗಳು.